ಶರಣಾಗತರಾಗಿರ್ಬೇಕಾಗ್ತದೆ. ಅದಕ್ಕೆ ಗುರುವಿನ ಹತ್ರ ಹೋದಾಗ ನಾವು ನಯ ವಿನಯ ಭಾವದಿಂದ ಇರಬೇಕಾಗ್ತದೆ. ಇವತ್ತ ಕೆಲವರು ಹಣ ಇದ್ದರೆ ಎಲ್ಲ ಸ್ವಲ್ಪ ನೋಡ್ತಕ್ಕಂಥ ಮನೋಭಾವನೆ ಇತ್ತೀಚೆಗೆ ನಾವು ನೋಡ್ತೀವಿ. ಅದು ಕೆಲವೊಂದು ಇತ್ತೀಚೆಗೆ ವರ್ತನೆ ಬರ್ತಕ್ಕಂಥ ಕೆಲವೊಬ್ರು ಅವರು ವೇಷದಲ್ಲಿ ಮಾತ್ರ ಡಾಂಬಿಕ ಗುರುಗಳ ಕೆಲವೊಂದು ಗುರುಗಳ ಡಾಂಬಿಕತೆ ತನದಿಂದ ಇವತ್ತ ಎಲ್ಲ ಗುರುಗಳು ಆಗಲ್ಲ. ಆಗಿದ್ರೆ ಈ ಪ್ರಪಂಚನೇ ಇರ್ತಾ ಇರಲಿಲ್ಲ. ಅಂತ ಒಂದು ದಿವ್ಯ ಶಕ್ತಿ ಇರ್ತಕ್ಕಂಥ ಗುರುಗಳು, ನಮಗೆ ಒಳ್ಳೆ ಮಾರ್ಗದರ್ಶನ ಇರ್ತಕ್ಕಂಥ ಗುರುಗಳು ಇದ್ದಿನ ಕಡೆಗೆ ಈ ಒಂದು ನಾಡು ನುಡಿ ಇಷ್ಟೊಂದು ಸಂಪತ್ಭರಿತವಾಗಿ ಕಲ್ಯಾಣಮಯವಾಗಿ ನಡೀತಾ ಇದೆ. ಅಂತ ಗುರುಗಳು ನಮಗೆ ಈ ಧ್ಯಾನ ಮಂದಿರಕ್ಕೆ ಬರ್ತಕ್ಕಂಥ ಎಲ್ಲ ಸತ್ಸಂಗಿಗಳಿಗೆ ಒಬ್ಬ ಒಳ್ಳೆ ಗುರು, ದೇವಸ್ವರೂಪನಾದಂಥ ಗುರುಗಳು ನಮಗೆ ಸಿಕ್ಕಿದ್ದಾರೆ. ನಿಜವಾಗ್ಲೂ ನಾವು ನೀವೆಲ್ಲರೂ ಭಾಗ್ಯವಂತರು, ಸೌಭಾಗ್ಯವಂತರು. ಅಂತ ಒಂದು ಗುರುವಿನ ಒಂದು ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಸತ್ಸಂಗದಲ್ಲಿ ನಿರಂತರವಾಗಿ ಭಾಗವಹಿಸುವುದರ ಮುಖಾಂತರ ಆ ಗುರು ಎಲ್ಲೇ ಇರಲಿ ನಮ್ಮನ್ನು ಸದಾ ಆಶೀರ್ವದಿಸ್ತಾ ಇರ್ತಾರೆ. ನಮ್ಮ ಒಳ್ಳೆ ಕಾರ್ಯಕ್ಕೆ ಸದಾ ಅವರ ಆಶೀರ್ವಾದ ನಮ್ಮಲ್ಲಿ ಇರುತ್ತೆ. ಅದಕ್ಕೆ ತೆಗೆದುಕೊಂಡು ಹೋಗೋದು ಏನೂ ಇಲ್ಲ. ಏನು ತೆಗೆದುಕೊಂಡು ಹೋಗ್ತೀವಿ? ಏನು ತೆಗೆದುಕೊಂಡು ಹೋಗೋದಿಲ್ಲ. ಒಬ್ಬ ರಾಜ ಇದ್ದಂತೆ, ಬಹಳಷ್ಟು ಶ್ರೀಮಂತ, ಅವನ ಬಳಿ ಬಹಳಷ್ಟು ಸಂಪತ್ತಿತ್ತು. ಅವನಿಗೆ ಚಿಂತೆ ಬಿದ್ದಿತ್ತು, ಇಷ್ಟೆಲ್ಲ ಸಂಪತ್ತಿದೆ, ಆದ್ರೆ ನಾವು ಹೋದಾಗ ಖಾಲಿನೇ ಹೋಯ್ತಲ್ಲ. ಎಲ್ಲರೂ ಎಲ್ಲ ಹೇಳ್ತಾರ, ನನಗೆ ಈ ಆಸ್ತಿ ತಗೊಂಡ್ ಮ್ಯಾಲ ಹೋಗೋದದ, ಸಂಪತ್ತು ತಗೊಂಡ್ ಮ್ಯಾಲ ಹೋಗತ್ತ. ಅಂತವ್ರು ಯಾರೆಲ್ಲ ಇದ್ರೆ ಹುಡುಕ್ತಾರೆ, ಅವ್ನಿಗೆ ಎಷ್ಟು ಬೇಕಷ್ಟು ನಾನು ಬಹುಮಾನ ಕೊಡ್ತೀನಿ ಅಂತ ಡಂಗೂರ್ ಸಾರಿಸ್ಬೇಕಂತ. ಇಡೀ ರಾಜ್ಯ ತುಂಬಾ ಎಲ್ಲ ಡಂಗೂರ್ ಸಾರ್ತಾರಂತ. ಯಾರು ಸಂಪತ್ತನ್ನು ಏನು ಮೇಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ, ಅದಕ್ಕೆ ಮಾರ್ಗದರ್ಶನ ಕೊಡ್ತೀರಿ, ಪರಿಹಾರ ಕೊಡ್ತೀರಿ, ಅವರಿಗೆ ಅರ್ಧ ರಾಜ್ಯನೇ ಘೋಷಣೆ ಆಯ್ತಂತ. ಹೀಗಾಗಿ ಎಷ್ಟೋ ಸಲ ಜಂಗತ್ತಾದ್ರೆ ಎಲ್ಲರೂ ಯಾರು ತಗೊಂಡು ಮ್ಯಾಕ್ ತಗೊಂಡು ಹೋಗ್ಬೇಕು, ಯಾರಿಗಾರ ಸಾಧ್ಯ ಆಗ್ತದ? ಇಲ್ಲ. ಆದ್ರೂ ಒಬ್ಬ ಬುದ್ಧಿವಂತ ಮುಂದೆ ಬಂದನಂತ, ನನಗೆ ಗೊತ್ತಾದ್ರೆ ಇದ್ರ ಮಂತ್ರ, ನೀವು ಎಲ್ಲ ಸಂಪತ್ತು ಮೇಲೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಒಂದು ಉಪಾಯ ನನಗೆ ಗೊತ್ತದ. ಅದು ಏನದಪ್ಪ ಹೇಳೋಣ. ಅವನಿಗೆ ವೈಭವದಿಂದ ಕರ್ಕೊಂಡು ಬಂದ್ರಂತ. ಯಾಕಂದ್ರೆ ಅವನಿಗೆ ಚಿಂತೆ ಬಿದ್ದಿತ್ತು, ಇಷ್ಟೆಲ್ಲ ದೊಡ್ಡ ಸಾಮ್ರಾಜ್ಯ, ಇಷ್ಟು ಸಂಪತ್ತು ಗಳಿಸಿನಿ, ಅಂತೂ ಇಂತೂ ಒಬ್ಬನಾರ ಸಿಕ್ಕನ ನನಗೆ ಇದು ಮ್ಯಾಲ ತೆಗೆದುಕೊಂಡು ಹೋಗ್ಲಕ್ಕ, ಅದಕ್ಕೆ ಹ್ಯಾಂಗ್ರಿ ಅಂತಂದ್ರ. ಅದಕ್ಕೆ ಅವರಂದ್ರಂತ, ನೋಡಿ ಈಗ ಭಾರತದಲ್ಲಿ ಏನು ನಡೀತದ? ರೂಪಾಯಿ ನಡೀತದ. ಅಮೆರಿಕದಲ್ಲಿ ಏನ್ ನಡೀತದ? ಡಾಲರ್ ನಡೀತದ. ಇಂಗ್ಲೆಂಡ್ನಲ್ಲಿ ಏನ್ ನಡೀತದ? ಪೌಂಡ್ ನಡೀತದ. ಈಗ ಇಲ್ಲಿಂದ ರೂಪಾಯಿ ತಗೊಂಡ್ರೆ ನೀವು ಅಮೆರಿಕದ ನಡೆಸ್ತೀರಿ? ನಡ್ಸ್ಲಿಕ್ಕೆ ಆಗ್ತದ? ಇಲ್ಲ. ನೀವು ಅಮೆರಿಕಕ್ಕೆ ಹೋಗೋ ಹೊತ್ತಿನಾಗ ಏನ್ ಮಾಡ್ತೀರಿ? ಈ ರೂಪಾಯಿ ಎಕ್ಸ್ಚೇಂಜ್ ಮಾಡ್ಕೊಂಡು ಡಾಲರ್ ತಗೊಂಡು ಹೋಗ್ತೀರಿ. ಅದೇ ಇಂಗ್ಲೆಂಡ್ ಹೋಗ್ಬೇಕಾದ್ರೆ ರೂಪಾಯಿ ಕೊಟ್ಟು ಅಲ್ಲಿ ಪೌಂಡ್ ತಗೊಂಡು ಎಕ್ಸ್ಚೇಂಜ್ ಮಾಡಿ ಅಲ್ಲಿ ನಡೆಸ್ತೀರಿ. ಅದೇ ರೀತಿ ಇಂಗ್ಲೆಂಡ್ ಅವರು ಇಲ್ಲಿಗೆ ಬರ್ಬೇಕಾದ್ರೆ ಅದು ಅಲ್ಲಿ ಜಮಾ ಮಾಡಿ ಇಲ್ಲಿ ರೂಪಾಯಿ ತೆಗೆದುಕೊಂಡು ಬಂದ್ರೆ ಇಲ್ಲಿ ನಡೀತದೆ. ಅದೇ ತರ ಅಲ್ಲಿ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಕರೆನ್ಸಿ ನಡೀತದ. ಅಲ್ಲಿ ಯಾವ್ದು ನಡೀತದ ಅಂದ್ರೆ ಅಲ್ಲಿ ಪುಣ್ಯ ನಡೀತದ. ಅದಕ್ಕೆ ನಿನ್ನ ದುಡ್ಡಿನಿಂದ ನೀ ಏನ್ ಮಾಡ್ಬೇಕು? ಈ ದುಡ್ಡೆಲ್ಲ ಪುಣ್ಯ ಕಾರ್ಯಗಳಿಗೆ ಬಳಸಬೇಕು, ಒಳ್ಳೆ ಕಾರ್ಯಗಳಿಗೆ ಬಳಸಬೇಕು. ಬಳಸ್ತಿ ಅಂದ್ರೆ ಆ ದುಡ್ಡ ಏನು ಕನ್ವರ್ಟ್ ಆಗ್ತದ? ಪುಣ್ಯ ರೂಪದಲ್ಲಿ ಕನ್ವರ್ಟ್ ಆಗ್ತದ. ಅದು ನಿನಗೆ ಏನಾಗ್ತದೆ? ನಿನ್ ಜೊತೆ ತೆಗೆದುಕೊಂಡು ಹೋಗ್ಲಕ್ ಬರ್ತದೆ. ಇದು ಒಂದೇ ಮಾರ್ಗ ಅದ. ಅದಕ್ಕೋಸ್ಕರ ಎಷ್ಟೇ ದುಡ್ಡು ಸಂಪಾದಿಸ್ರಿ ಯಾರು ತೆಗೆದುಕೊಂಡು ಹೋಗ್ಲಕ್ ಆಗಲ್ಲ. ಅದಕ್ಕೆ ಆ ದುಡ್ಡಿನಿಂದ, ಆ ಸಂಪತ್ತಿನಿಂದ ಇಲ್ಲೇ ಭೂಮಿಯಲ್ಲೇ ನೀವು ಪುಣ್ಯವನ್ನು ಸಂಪಾದಿಸಿಕೊಂಡು ಹೋದರೆ ಸ್ವರ್ಗದ ಕೀಲಿ ಕೈ ನಿಮ್ಮಲ್ಲೇ ಇರುತ್ತದೆ. ಅದಕ್ಕೆ ಸ್ವರ್ಗ ಲೋಕ ಮತ್ತಲ್ಲೇ ಎಂಬುದು ಬೇರೆಲ್ಲ ಕಾಣಿರೋ, ಸತ್ಯವನ್ನು ನುಡಿಯುವುದೇ ಸ್ವರ್ಗಲೋಕ, ಮಿಥ್ಯವನ್ನು ನುಡಿಯುವುದೇ ನಿತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರ್ಕ. ಅದಕ್ಕ ಈ ಲೋಕ ಏನದ? ಇದು ಒಂದು ಕಂಕಸಾಲಿ ಅದ. ಇಲ್ಲಿ ಮುದ್ರೆ ಬಿತ್ತು ಅಂದ್ರೆ ಅಲ್ಲಿ ನಡೀತು. ನೋಡ್ರಿ, ನೋಟಲ್ಲಿ ಎಲ್ಲ ನೋಟ್ ನಡೀತಾವ, ಜಾಲಿ ನೋಟ್ ನಡೀತಾವ, ನಡೆಯಲ್ಲ. ಸರ್ಕಾರ ಮುದ್ರೆ ಬಿತ್ತು ಅಂದ್ರೆ ಎಲ್ಲ ಕಡೆ ನಡೀತಾವ. ಹಂಗೆ ನೀವು ಇಲ್ಲಿ ಫೈನ್ ಅನ್ಸ್ಕೊಂಡ್ರೆ ಇಲ್ಲಿ ಸೆಲೆಕ್ಟ್ ಆದ್ರಿ, ಅಲ್ಲಿ ಸೆಲೆಕ್ಟ್, ಇಲ್ಲಿ ರಿಜೆಕ್ಟ್ ಆದ್ರ ಅಲ್ಲಿನೂ ರಿಜೆಕ್ಟ್. ಇಷ್ಟೆಲ್ಲ ಸರಳವಾದಂತ ಜೀವನ. ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲ ದೊಡ್ಡ ಸತ್ಸಂಗದಲ್ಲಿ ಭಾಗವಹಿಸಿ ಅಂತ ಒಂದು ಕೃತಾರ್ಥವಾದಂತಹ ಪುಣ್ಯವನ್ನು ಸಂಪಾದಿಸಿ ನೀವು ಆ ದೇವರ ಕೃಪೆಗೆ ಪಾತ್ರರಾಗಬೇಕು, ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲರಿಗೂ ಧನ್ಯವಾದ ಸಮರ್ಪಿಸಿ ಮತ್ತೊಮ್ಮೆ ಎಲ್ಲರಿಗೂ ಗುರುಪೂರ್ಣಿಮೆಯ ವಂದನೆಗಳನ್ನು